ಸಾಲ ಇಲ್ಲೇ ಆದ್ರೆ ಬರ್ರಿ, ಸಾಲ ಬೇಡ ಬರ್ರಿ, ಬರ್ರಿ ನೀವು ರೈತರು, ನೀವು ಇಲ್ಲಿ ಈ ಭಾಗದ ರೈತರು ನೀವು. ದಾಟಕ್ಕೆ ಬರಲ್ಲ ಗೌಡ್ರೆ, ದರ ಹಚ್ಚಿ ಕಡೆ ಅವ. ದಯವಿಟ್ಟು ನೋಡ್ರಿ, ಎಲ್ಲ ಈ ದನಕರುಗಳು ಭಾಳ ಸಂಕಟ ಇದ್ದಾವೆ. ಈ ದನಕರುಗಳಿಗೆ ಮೇವೇ ಇಲ್ಲ. ಮೇವಿಲ್ಲದಂಥ ದನಕರು ಎಲ್ಲೋ ಒಂದು ಹಳ್ಳದಲ್ಲಿ ದಂಡಿಗಳಲ್ಲಿ ಬಂದು ಮಾರಾಟವಾಗ್ತಾ ಇದ್ದಾವೆ. ಕಡಿಮೆ ರೇಟಲ್ಲಿ ಮಾರಾಟ ಆಗಿ ಅದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಈ ಕೆಲಸವನ್ನು ಜಿಲ್ಲಾಡಳಿತ ಒಂದು ದನಕರುಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಎಲ್ಲ ಕೆಲಸಗಳನ್ನ ಬಿಟ್ಟು ಈ ಜಾನುವಾರುಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆ ಕಡೆ ಎಂಬುಡು ಬರಂತ ಹೇಳಕ್ಕೆ ಆ ಕಡೆ ಎಂಬತ್ತು ಗೌಡ್ರೆ ಯಾವ ಇಂಜಿನಿಯರ್ ಬೇಕಲ್ಲಿ ಪಗಾರ ಕೊಟ್ಟೋದು ಇದ್ರೊಳಗೆ ತಿಂಗಳಿಗೆ ಇವ್ರು ಸೀದಾ ವರ್ಷಕ್ಕೆ ಕಾಂಪಿಟೇಷನ್ ಅಂತ ಇನ್ನೊಬ್ಬ ಬಂದ ಕೊಡ್ದಿರ್ತಾನ ಒಬ್ಬ ಕೊಡಕ್ಕೆ ಶೋ ಮಾಡಿ ಇಲ್ಲಿ ಸುಮ್ಮನೆ 11 ಗಂಟೆಗೆ ಬಿಸ್ತಾರೆ, 4 ಗಂಟೆಗೆ ಹೋಗಿ ಮನೆಗೆ ಹಚ್ಚಿ ಬಿಡ್ತಾರೆ. ಹಿಂಗೆ ಸುಣ್ಣ ಕೇಸಿ ಹೋಗೋದನ್ ಏನ್ ಬುಡಕ್ಕೆ ಏನು ಹೋದಪ್ಪ ಮಾಡಿಟ್ರಲ್ಲ ಅವರು.
ಆಂಧ್ರದಲ್ಲಿ ಅವರು ನಮ್ಮ ಬಿಡು ಬಿಡೋಣ ಅವು ಎರಡು ಹಿಡ್ಕೊಂಬ ಸಣ್ಣ ಎರಡು ಈ ಕಡೆ ಯಾವ ನೋಡು ಓದ್ತಾವ ಹಂಗೆ ಯಾವ ನೋಡೋವೆಲ್ಲ ಎಲ್ಲಿ ಏನು ಇದು ಮಾಡ್ತೀವಿ ಅಜ್ಜಿ ಪೂರಾ ಹಿಂಗೆ ಉದ್ದಕ್ಕೆ ಮಕ್ಕೊಂಡು ಹೋಗ್ಬೇಕ್ರಿ. ಡಕ್ಕಿ ಒಳಗೆ ಆಯ್ತು ನಡಿ ಬಲ್ಲ ಅದು ಮನೆ ಹೇಳು ಕೈ ಮಾಡ್ಸ ದನಗಳಿಗೆ ಮೇವು ಇಲ್ಲ ಇಲ್ಲ ಒಂದಿಬ್ಬರು ಸಂಬಂಧ ದನಗಳಿಗೆ ನೋಡ್ರಿ ಬರದ ಛಾಯೆ ಆವರಿಸಿದ್ದು ಇವತ್ತು ಏನಾಗಿದೆ ಅಂತಂದ್ರೆ ಮಳೆ ಇಲ್ಲದೆ ದನ ಕರುಗಳು ಸಹ ಈ ತರ ಒಂದು ಸಂಕಷ್ಟದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಜಿಲ್ಲೆಯಲ್ಲಿ ರೈತರ ಹತ್ರ ಮೇವಿಲ್ಲ ಮತ್ತು ಹೊಲಗಳಲ್ಲಿ ಹಸಿ ಮೇವು ಸಿಗ್ತಾ ಇಲ್ಲ. ಇಂತಹ ಸಂಕಷ್ಟದಲ್ಲಿ ದನಕರುಗಳ ಮಾಲೀಕರು ದನಗಳನ್ನು ಕಸಾಯಿಖಾನೆಗಳಿಗೆ ಮತ್ತು ಮಾರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆ ಮಾರಾಟ ಮಾಡುವುದರಿಂದ ಹೈನುಗಾರಿಕೆ ತೊಂದರೆ ಆಗ್ತಾ ಇದೆ. ಜಿಲ್ಲಾಡಳಿತ ಕಡಿಮೆ ಇರೋದರಿಂದ ಹೈನುಗಾರಿಕೆ ತೊಂದರೆ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಮೊಸರು ತುಪ್ಪಗಳು ಸಿಗ್ತಕ್ಕಂಥ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಇದಕ್ಕೆ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಬೇಕು. ಅತಿ ಶೀಘ್ರದಲ್ಲಿ ತಾವೆಲ್ಲ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಜಾನುವಾರುಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದನ್ನು ರೈತ ಸಂಘ ಆಗ್ರಹ ಮಾಡ್ತದೆ. ಇಲ್ಲ ಅಂದರೆ ಈ ಜಾನುವಾರುಗಳು ಬಜಾರದಲ್ಲೇ ಒಂದು ಮಾರಾಟವಾಗ್ತಾ ಇದ್ದಾವೆ. ಕಡಿಮೆ ರೇಟಲ್ಲಿ ಮಾರಾಟ ಆಗಿ ಅದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಈ ಕೆಲಸವನ್ನು ಜಿಲ್ಲಾಡಳಿತ ಒಂದು ಜಾನುವಾರುಗಳನ್ನು ಮಾರಾಟ ಮಾಡದೇ ಇರುವಂಥ ವ್ಯವಸ್ಥೆಯನ್ನು ತಾವು ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದನ್ನ ರೈತರು ಈ ಥರ ಒಂದು ಸಂಕಷ್ಟದಲ್ಲಿ ಇದ್ದಾವೆ. ಇದಕ್ಕೆ ಜಿಲ್ಲಾಡಳಿತ ಏನಾಗಿದೆಪ್ಪ ಅಂದ್ರೆ ಎಲ್ಲಿ ಯಾವ ಪ್ರದೇಶದಲ್ಲಿ ಹೋದರೂ ಒಂದು ಮಳೆ ಇಲ್ಲದ ಕಾರಣಕ್ಕೆ ಯಾವುದೇ ಹುಲ್ಲುಗಳಿಲ್ಲ, ಮೇವುಗಳು ಸಿಗ್ತಾ ಇಲ್ಲ. ಮೇವುಗಳು ಸಿಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ದನಕರುಗಳು ಇವತ್ತು ಭಾಳ ಒಂದು ಸಂಕಷ್ಟದಲ್ಲಿ ಇದ್ದಾವೆ. ಅದಕ್ಕೆ ಜಿಲ್ಲಾಡಳಿತ ಏನು ಮಾಡಬೇಕಪ್ಪ ಅಂತಂದರೆ ಈ ಮೇವು ಬ್ಯಾಂಕನ್ನು ಒಂದು ಉದ್ಘಾಟನೆ ಮಾಡಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಂದು ಮೇವು ಬ್ಯಾಂಕ್ಗಳನ್ನು ಚಾಲನೆ ಕೊಟ್ಟು ಅವು ಸರ್ಕಾರದಿಂದ ನಮ್ಮ ರೈತರಿಗೆ ಮತ್ತು ದನಕರುಗಳ ಜಾನುವಾರುಗಳ ಮಾಲೀಕರಿಗೆ ಮೇವು ವಿತರಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಮೇವಿನ ಆಗ್ತಕ್ಕಂಥ ಮಾಲೀಕರು ಭಾಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮೇವು ದನಕರುಗಳ ಜಾನುವಾರುಗಳಿಗೆ ಮೇವಿಲ್ಲದೇನೆ ಹೈನುಗಾರಿಕೆಯಿಂದ ತುಂಬ ತೊಂದರೆ ಆಗ್ತಾ ಇದೆ. ಇಂತಹ ಜಾನುವಾರುಗಳು ಸಾಕಷ್ಟು ಜಿಲ್ಲೆಯಲ್ಲಿ ಸಾಕಷ್ಟು ಜಾನುವಾರುಗಳು ಇದೇ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾವೆ. ಅದಕ್ಕೆ ಜಿಲ್ಲಾಡಳಿತ ತಾವು ಅತಿ ಶೀಘ್ರ ಎಚ್ಚೆತ್ತುಕೊಂಡು ಒಂದೆಲ್ಲ ತಹಶೀಲ್ದಾರ್ಗಳ ಮೂಲಕ ಆದೇಶ ಮಾಡಿಸಿ ಎಲ್ಲ ತಾಲೂಕುಗಳಿಗೆ ಗ್ರಾಮೀಣ ಪ್ರದೇಶಗಳ ಜನರಿಗೆ ಮೇವು ವಿತರಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ರೈತ ಸಂಘ ಆಗ್ರಹ ಮಾಡ್ತಾ ಇದೆ. ಈ ಥರ ಒಂದು ಸಂಕಷ್ಟದಲ್ಲಿ ಇದ್ದಾವೆ. ಇದಕ್ಕೆ ಜಿಲ್ಲಾಡಳಿತ ಏನಾಗಿದೆಪ್ಪ ಅಂದ್ರೆ ಎಲ್ಲಿ ಯಾವ ಪ್ರದೇಶದಲ್ಲಿ ಹೋದರೂ ಒಂದು ಮಳೆ ಇಲ್ಲದ ಕಾರಣಕ್ಕೆ ಯಾವುದೇ ಹುಲ್ಲುಗಳಿಲ್ಲ, ಮೇವುಗಳು ಸಿಗ್ತಾ ಇಲ್ಲ. ಮೇವುಗಳು ಸಿಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ದನಕರುಗಳು ಇವತ್ತು ಭಾಳ ಒಂದು ಸಂಕಷ್ಟದಲ್ಲಿ ಇದ್ದಾವೆ. ಅದಕ್ಕೆ ಜಿಲ್ಲಾಡಳಿತ ಏನು ಮಾಡಬೇಕಪ್ಪ ಅಂತಂದರೆ ಈ ಮೇವು ಬ್ಯಾಂಕನ್ನು ಒಂದು ಉದ್ಘಾಟನೆ ಮಾಡಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಂದು ಮೇವು ಬ್ಯಾಂಕ್ಗಳನ್ನು ಚಾಲನೆ ಕೊಟ್ಟು ಅವು ಸರ್ಕಾರದಿಂದ ನಮ್ಮ ರೈತರಿಗೆ ಮತ್ತು ದನಕರುಗಳ ಜಾನುವಾರುಗಳ ಮಾಲೀಕರಿಗೆ ಮೇವು ವಿತರಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಮೇವಿನ ಆಗ್ತಕ್ಕಂಥ ಮಾಲೀಕರು ಭಾಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮೇವು ದನಕರುಗಳ ಜಾನುವಾರುಗಳಿಗೆ ಮೇವಿಲ್ಲದೇನೆ ಹೈನುಗಾರಿಕೆಯಿಂದ ತುಂಬ ತೊಂದರೆ ಆಗ್ತಾ ಇದೆ. ಇಂತಹ ಜಾನುವಾರುಗಳು ಸಾಕಷ್ಟು ಜಿಲ್ಲೆಯಲ್ಲಿ ಸಾಕಷ್ಟು ಜಾನುವಾರುಗಳು ಇದೇ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾವೆ. ಅದಕ್ಕೆ ಜಿಲ್ಲಾಡಳಿತ ತಾವು ಅತಿ ಶೀಘ್ರ ಎಚ್ಚೆತ್ತುಕೊಂಡು ಒಂದೆಲ್ಲ ತಹಶೀಲ್ದಾರ್ಗಳ ಮೂಲಕ ಆದೇಶ ಮಾಡಿಸಿ ಎಲ್ಲ ತಾಲೂಕುಗಳಿಗೆ ಗ್ರಾಮೀಣ ಪ್ರದೇಶಗಳ ಜನರಿಗೆ ಮೇವು ವಿತರಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ರೈತ ಸಂಘ ಆಗ್ರಹ ಮಾಡ್ತಾ ಇದೆ. ಪರಿಸ್ಥಿತಿ ಆಗಿದೆ. ಜಿಲ್ಲೆಯಲ್ಲಿ ರೈತರ ಹತ್ರ ಮೇವಿಲ್ಲ ಮತ್ತು ಹೊಲಗಳಲ್ಲಿ ಹಸಿ ಮೇವು ಸಿಗ್ತಾ ಇಲ್ಲ. ಇಂತಹ ಸಂಕಷ್ಟದಲ್ಲಿ ದನಕರುಗಳ ಮಾಲೀಕರು ದನಗಳನ್ನು ಕಸಾಯಿಖಾನೆಗಳಿಗೆ ಮತ್ತು ಮಾರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆ ಮಾರಾಟ ಮಾಡುವುದರಿಂದ ಹೈನುಗಾರಿಕೆ ತೊಂದರೆ ಆಗ್ತಾ ಇದೆ. ಜಿಲ್ಲಾಡಳಿತ ಕಡಿಮೆ ಇರೋದರಿಂದ ಹೈನುಗಾರಿಕೆ ತೊಂದರೆ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಮೊಸರು ತುಪ್ಪಗಳು ಸಿಗ್ತಕ್ಕಂಥ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ. ಇದಕ್ಕೆ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಬೇಕು. ಅತಿ ಶೀಘ್ರದಲ್ಲಿ
ತಾವೆಲ್ಲ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಎಲ್ಲ ಕೆಲಸಗಳನ್ನ ಬಿಟ್ಟು ಈ ಜಾನುವಾರುಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದನ್ನು ರೈತ ಸಂಘ ಆಗ್ರಹ ಮಾಡ್ತದೆ. ಇಲ್ಲ ಅಂದರೆ ಈ ಜಾನುವಾರುಗಳು ಬಜಾರದಲ್ಲೇ ಒಂದು ಮಾರಾಟವಾಗ್ತಾ ಇದ್ದಾವೆ. ಕಡಿಮೆ